Hi, hello everyone. This is Satish Kumar working as Assistant Professor in Commerce GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to talk about the topic called commerce and industry and types of industry. And this is a topic which is taken away from the fundamentals of business studies and accountancy, which is a paper of BCom graduation second semester. So let's start this session. See, in any society, the human activities are categorized into two categories, that is economic activity and non-economic activity. ಸೊ ಮನುಷ್ಯರು ಮಾಡುವಂಥ ಆಕ್ಟಿವಿಟೀಸ್ ಅನ್ನು ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಆಗಿ ಮತ್ತೆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗಿ ಒಂದು ಸೊಸೈಟಿಯಲ್ಲಿ ಡಿವೈಡ್ ಮಾಡ್ತೀವಿ. ಎಕನಾಮಿಕ್ ಆಕ್ಟಿವಿಟೀಸ್ ನಥಿಂಗ್ ಬಟ್ ದ ಆಕ್ಟಿವಿಟೀಸ್ ವಿಚ್ ಆರ್ ಮೇಡ್, ದ ಆಕ್ಟಿವಿಟೀಸ್ ವಿಚ್ ಆರ್ ಕಂಡಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್ ಅನ್ನು ಗಳಿಸೋ ಒಂದು ಉದ್ದೇಶದಿಂದ ಒಂದು ಆಕ್ಟಿವಿಟಿ ನಾವು ಮಾಡಿದ್ದೆ ಅಂದ್ರೆ ಅದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಆಗ್ಬೋದು, ಅಥವಾ ಪ್ರೊಫೆಷನ್ ಆಗ್ಬೋದು, ಅಥವಾ ಒಂದು ಜಾಬ್ ಮಾಡೋದು ಆಗ್ಬೋದು, ವರ್ಕರ್ ಆಗಿ ದುಡಿಯುವಂಥದ್ದಾಗ್ಬೋದು. ಸೊ ದೀಸ್ ಆರ್ ಆಲ್ ದಿ ಆಕ್ಟಿವಿಟೀಸ್ ವಿಚ್ ಆರ್ ಕಂಡಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ some sort of money, some sort of benefit. ಸೊ ಬೆನಿಫಿಟ್ಗೋಸ್ಕರ ಅಥವಾ ಮನಿಗೋಸ್ಕರ ಏನನ್ನ ಒಂದು ಆಕ್ಟಿವಿಟಿ ಮಾಡಿದ್ದೆ ಆದರೆ ಅದನ್ನ ಅಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಆ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ನಾವು 3 ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಅನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಬಿಸ್ನೆಸ್, ಮತ್ತೆ ಪ್ರೊಫೆಷನ್, ಆಸ್ ವೆಲ್ ಆಸ್ ಲಾಸ್ಟ್ಲಿ ಎಂಪ್ಲಾಯ್ಮೆಂಟ್. ಸೊ ಇನ್ನ ನಾನ್ ಎಕನಾಮಿಕ್ ಆಕ್ಟಿವಿಟಿಗೆ ಬಂದಾಗ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದೋಸ್ ಆಕ್ಟಿವಿಟೀಸ್ ವಿಚ್ ಆರ್ conducted out of love, affection, and of course these are the activities which are not meant for making money. Non-economic activity ಗೆ ಕೆಲವೊಂದು ಎಕ್ಸಾಂಪಲ್ಸ್ ನಾವು ಹೇಳೋದಾದ್ರೆ, ಎ ಹೌಸ್ ವೈಫ್ ಕುಕಿಂಗ್ ಫಾರ್ ಹರ್ ಕಿಡ್ಸ್, ತನ್ನ ಮಕ್ಕಳಿಗೋಸ್ಕರ ಒಬ್ಬ ತಾಯಿ ಕುಕಿಂಗ್ ಮಾಡುವಂಥದ್ದಾಗ್ಬೋದು, ಅಥವಾ ಒಬ್ಬ ವ್ಯಕ್ತಿ ಒಬ್ಬ ಅಂಧ ವ್ಯಕ್ತಿಗೆ ದಾರಿಯನ್ನ ಕ್ರಾಸ್ ಮಾಡೋದಾಗ್ಬೋದು, ದಟ್ ಮೀನ್ಸ್ ರೋಡ್ ಕ್ರಾಸ್ ಮಾಡೋವಂಥದ್ದಾಗ್ಬೋದು. ಇವೆಲ್ಲ ಕೂಡ ನಾವಲ್ಲಿ ನಾನ್ ಎಕನಾಮಿಕ್ ಆಕ್ಟಿವಿಟಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಆಗಿ ನಾವು ಹೇಳ್ಬೋದು. So overall ಆಗಿ non-economic activity is nothing but the activity which is conducted without any intention of making money, and the activity which is conducted out of love, affection, emotions and sentiments, that activity is known as non-economic activity ಅಂತ ನಾವು ಅದನ್ನ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು. ಬಿಸ್ನೆಸ್ ಅನ್ನೋದು ಎಕನಾಮಿಕ್ ಆಕ್ಟಿವಿಟಿಗೆ ಬರುತ್ತೆ. ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ನಾವು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಸ್ಟಡಿ ಮಾಡೋಕ್ಕೆ ಹೋದಾಗ, ಬಿಸ್ನೆಸ್ ಅನ್ನ ಅಗೈನ್ ನಾವು 2 ಬ್ರಾಡ್ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಮೊದಲನೇದಾಗಿ ಇಂಡಸ್ಟ್ರಿ ಅಂಡ್ ಕಾಮರ್ಸ್. ಲೆಟ್ಸ್ ಸಿ ವಾಟ್ ಇಸ್ ದಿಸ್ ಇಂಡಸ್ಟ್ರಿ ಅಂಡ್ ವಾಟ್ ಈಸ್ ಕಾಮರ್ಸ್. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್. ಫಸ್ಟ್ಲಿ ಇಂಡಸ್ಟ್ರಿ. Industry is nothing but it's a sector or it's a component of business in which raw materials are converted into finished goods. ರಾ ಮೆಟೀರಿಯಲ್ಸ್ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗೋದು ಇಲ್ಲಿ ನಾವು ಕಾಣ್ತೀವಿ. ಸೊ ಅಂತ ಒಂದು ಸೆಕ್ಟರ್ಗೆ ನಾವು ಇಲ್ಲಿ ಇಂಡಸ್ಟ್ರಿ ಅಂತ ಕರಿತೀವಿ. ಸಿ ಇದನ್ನ ಇನ್ನೊಂದು ಆಂಗಲ್ ಅನ್ನ ಡಿಫೈನ್ ಮಾಡೋದಾದ್ರೆ, ಇಂಡಸ್ಟ್ರಿ ಇಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಕಂಪನೀಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ವಿಚ್ ಆರ್ ರೆಂಡರಿಂಗ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಸರ್ವಿಸ್. ಸೊ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿರುವಂತಹ ಎಲ್ಲಾ ಸಂಸ್ಥೆಗಳ ಒಂದು ಒಕ್ಕೂಟಕ್ಕೆ ನಾವು ಇಂಡಸ್ಟ್ರಿ ಅಂತ ಕರಿತೀವಿ. ಅದೇ ರೀತಿ ಒಂದು ಸರ್ವಿಸ್ ಅನ್ನ, ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಅನ್ನ ಕೊಡ್ತಿರುವಂತಹ ಎಲ್ಲಾ ಸಂಸ್ಥೆಗಳ ಒಂದು ಒಕ್ಕೂಟಕ್ಕೆ ನಾವು ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ಯಾನ್ ಸೇ ಹೆಲ್ತ್ ಕೇರ್ ಇಂಡಸ್ಟ್ರಿ. ಹಾಸ್ಪಿಟಲ್ಸ್ ಎಲ್ಲ ಹಲವಾರು ಹಾಸ್ಪಿಟಲ್ಸ್ ನಾವು ಕಾಣ್ತೀವಿ, ದೇ ಆರ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಸರ್ವಿಸಸ್. ಸೊ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಎಜುಕೇಶನ್. ಸೊ ಕಾಲೇಜಸ್, ಹಲವಾರು ಕಾಲೇಜಸ್ ಎಜುಕೇಶನ್ ಗ್ರಾಜುಯೇಷನ್ ಕೊಡ್ತಿದ್ದಾರೆ. ಸೊ ದಟ್ ಇಸ್ ಕಾಲ್ಡ್ ಎಜುಕೇಶನ್ ಇಂಡಸ್ಟ್ರಿ. ಅಂಡ್ ಅದೇ ರೀತಿ ವಿ ಕ್ಯಾನ್ ಸೇ ಹಲವಾರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇದಾವೆ. ಸೊ ಆ ಎಲ್ಲ ಕಂಪ್ನೀಸ್ ನಾವು ಒಕ್ಕೂಟಕ್ಕೆ ನಾವು ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಅದೇ ರೀತಿ ಹಲವಾರು ಸಂಸ್ಥೆಗಳು ಫಿಲಿಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಅದಕ್ಕೆ ನಾವು ಫಿಲ್ಮ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಇಂಡಸ್ಟ್ರಿ is nothing but group of companies which are providing a particular product, which are manufacturing a particular product, which are rendering a particular type of service. So such group of companies are called as ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಅಂಡ್ ಇಲ್ಲಿ ಇಂಡಸ್ಟ್ರಿನ ನಾವು ಡೀಪ್ ಆಗಿ ಸ್ಟಡಿ ಮಾಡುತ್ತಾ ಹೋದ್ರೆ, ಇಂಡಸ್ಟ್ರಿಯಲ್ಲಿ ನಾವು ರಾ ಮೆಟೀರಿಯಲ್ಸ್ ಉತ್ಪಾದನೆ ಆಗೋದು ಕೂಡ ನೋಡ್ತೀವಿ, ಜೊತೆಗೆ ಇಂಡಸ್ಟ್ರಿಯಲ್ಲಿ ಫಿನಿಶ್ಡ್ ಗೂಡ್ಸ್ ಉತ್ಪಾದನೆ ಆಗೋದು ಕೂಡ ನಾವು ನೋಡ್ತೀವಿ. ಕೆಲವೊಂದು ಬಾರಿ ರಾ ಮೆಟೀರಿಯಲ್ಸ್ ಹಲವಾರು ಪ್ರೋಸೆಸ್ ಅಲ್ಲಿ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗೋದು ನೋಡ್ತೀವಿ. ಅಂಡ್ ಇಲ್ಲಿ ಇಂಡಸ್ಟ್ರಿಯಲ್ಲಿ ಕನ್ಸ್ಯೂಮಬಲ್ ಗೂಡ್ಸ್ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಕ್ಯಾಪಿಟಲ್ ಗೂಡ್ಸ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ how the industry is again divided into sub-components. So you could see over the screen, we can have different types of industries. Firstly, primary industry, secondary industry, and tertiary industry. So let us discuss all these things one by one. So firstly, primary industry.
ವಾಟ್ ಆಕ್ಚುಲಿ ದಿಸ್ ಪ್ರೈಮರಿ ಇಂಡಸ್ಟ್ರಿ? ಲೆಟ್ಸ್ ಸಿ. ಪ್ರೈಮರಿ ಇಂಡಸ್ಟ್ರಿ ಅಂದ್ರೆ ಏನು ಈಗ ನಾವು ನೋಡೋಣ. ಸಿ, ಪ್ರೈಮರಿ ಇಂಡಸ್ಟ್ರಿ, ಇಟ್ ಇನ್ಕ್ಲೂಡ್ಸ್ ದ ಆಕ್ಟಿವಿಟಿ ಕನೆಕ್ಟೆಡ್ ವಿತ್ ದಿ ಪ್ರೊಡಕ್ಷನ್ ಆಫ್ ವೆಲ್ತ್ ಡೈರೆಕ್ಟ್ಲಿ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್ ಸಚ್ ಆಸ್ ವಾಟರ್, ಏರ್ ಅಂಡ್ ಲ್ಯಾಂಡ್. ಸೊ ಇಲ್ಲಿ ನಾವು ಫಿನಿಶ್ಡ್ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋಕೆ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬಳಸ್ಕೊಂತೀವಿ. ಸೊ ಸಚ್ ಕೈಂಡ್ ಆಫ್ ಇಂಡಸ್ಟ್ರಿ ಇಸ್ ಕಾಲ್ಡ್ ಎಸ್ ಪ್ರೈಮರಿ ಇಂಡಸ್ಟ್ರಿ. ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನಿಲ್ಲಿ ವಾಟರ್ ಆಗ್ಬೋದು, ಏರ್ ಆಗ್ಬೋದು, ಅಥವಾ ಸಾಯಿಲ್ ಆಗ್ಬೋದು. ಸೊ ನ್ಯಾಚುರಲ್ ರಿಸೋರ್ಸ್ ಏನಿದೆ ಅವನ್ನ ಬಳಸ್ಕೊಂಡು ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಅಂತ ಒಂದು ಸೆಕ್ಟರ್ ನಾವಿಲ್ಲಿ ಪ್ರೈಮರಿ ಸೆಕ್ಟರ್ ಆರ್ ಪ್ರೈಮರಿ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ವೆಲ್ತ್ ಅನ್ನೋದು ಅಥವಾ ಯುಟಿಲಿಟಿ ಅನ್ನೋದು ನ್ಯಾಚುರಲ್ ರಿಸೋರ್ಸಸ್ ಇಂದ ನಾವು ಕ್ರಿಯೇಟ್ ಮಾಡಕ್ ಹೋಗ್ತೀವಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ಸ್ ಅನ್ನು ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ಡೈರಿ ಫಾರ್ಮ್ ಆಗ್ಬೋದು, ಅಥವಾ ಕ್ಯಾಟಲ್ ಬ್ರೀಡಿಂಗ್ ಆಗ್ಬೋದು, ಅಥವಾ ವಿ ಕ್ಯಾನ್ ಸೇ ಫಾರ್ಮಿಂಗ್ ಆಗ್ಬೋದು, ಆರ್ ವಿ ಕ್ಯಾನ್ ಸೇ, ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಹೈಲೈಟೆಡ್. ಸೊ ಈ ರೀತಿ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ನಾವು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬಳಸ್ಕೊಂಡು ಪ್ರಾಡಕ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೈಮರಿ ಇಂಡಸ್ಟ್ರಿ ಇಸ್ ಟೋಟಲಿ ಡಿಪೆಂಡೆಂಟ್ ಆನ್ ದಿ ಎನ್ವಿರಾನ್ಮೆಂಟ್ ಅಂಡ್ ಅರ್ತ್ ರಿಸೋರ್ಸಸ್. ಅರ್ತ್ನ ರಿಸೋರ್ಸಸ್ ಏನಿದೆ, ನ್ಯಾಚುರಲ್ ಆಗಿ ಸಿಗುವಂತ ರಿಸೋರ್ಸಸ್ ಆಗಿರುವಂತಹ ವಾಟರ್ ಆಗ್ಬೋದು, ಸಾಯಿಲ್ ಆಗ್ಬೋದು, ಅಥವಾ ಏರ್ ಆಗ್ಬೋದು, ಇವನ್ನ ಬಳಸ್ಕೊಂಡು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಿದ್ದೇ ಆದ್ರೆ ಅಂತ ಒಂದು ಇಂಡಸ್ಟ್ರಿಗೆ ನಾವಿಲ್ಲಿ ಪ್ರೈಮರಿ ಇಂಡಸ್ಟ್ರಿ ಅಂತ ಕರಿತೀವಿ. ಅಂಡ್ ಇಲ್ಲಿ ಪ್ರೈಮರಿ ಇಂಡಸ್ಟ್ರಿ ಏನು ಪ್ರೊಡ್ಯೂಸ್ ಮಾಡ್ತಿದೆ ಅವು ಕೆಲವೊಂದು ಪ್ರಾಡಕ್ಟ್ಸ್ ಕನ್ಸ್ಯೂಮಬಲ್ ಗೂಡ್ಸ್ ಆಗಿ ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಅಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ರಾ ಮೆಟೀರಿಯಲ್ಸ್ ಆಗಿ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಅಥವಾ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಅದನ್ನ ಬಳಸ್ಕೊಂಡು ಕೂಡ ನಾವು ಕಾಣ್ತೀವಿ. ಸೊ ಇಲ್ಲಿ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಕನ್ಸ್ಯೂಮಬಲ್ ಗೂಡ್ಸ್ ಸಿಗುತ್ತೆ, ಜೊತೆಗೆ ರಾ ಮೆಟೀರಿಯಲ್ಸ್ ಅಂದ್ರೆ ಸೆಕೆಂಡರಿ ಇಂಡಸ್ಟ್ರಿಗೆ ಬೇಕಿರುವಂತಹ ರಾ ಮೆಟೀರಿಯಲ್ಸ್ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಸೊ ಇಲ್ಲಿ ಪ್ರೈಮರಿ ಇಂಡಸ್ಟ್ರಿಯನ್ನ ಪುನಃ ನಾವು ಡಿವೈಡ್ ಮಾಡಿದೀವಿ, ಪುನಃ ನಾವು ಸಬ್ ಡಿವಿಷನ್ಸ್ ಆಗಿ ನಾವು ಅದನ್ನ ತಿಳ್ಕೋಬಹುದು. ಸೊ ಲೆಟ್ಸ್ ಸಿ. Primary industry again can be divided into two types, that is firstly extractive industry and genetic industry. So extractive industry ಆಗಿ ಮತ್ತೆ genetic industry ಆಗಿ primary industry ನ ಎರಡು ವಿಧಾನದಲ್ಲಿ ನಾವು ಡಿವೈಡ್ ಮಾಡಬಹುದು. ಮೊದಲನೇದಾಗಿ ಏನಿದು extractive industry? Let's see. So you could see over the screen, extractive industries are those industries which extract or draw out the products ಫ್ರಮ್ ದಿ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಇಂದ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಅನ್ನ ಉತ್ಪಾದನೆ ಮಾಡ್ತಿದ್ರೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರೆ ಅಂತ ಒಂದು ಇಂಡಸ್ಟ್ರಿಗೆ, ಅಂತ ಒಂದು ಟೈಪ್ ಆಫ್ ಪ್ರೈಮರಿ ಇಂಡಸ್ಟ್ರಿಗೆ ನಾವಿಲ್ಲಿ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ವಿ ಕುಡ್ ಸಿ ಓವರ್ ದ ಸ್ಕ್ರೀನ್ ಫಾರ್ಮಿಂಗು, ಮೈನಿಂಗು, ಹಂಟಿಂಗ್ ಅಂಡ್ ಫಿಶಿಂಗ್ ಆಪರೇಷನ್ಸ್ ಅಂಡ್ ಎಕ್ಸೆಟ್ರಾ. ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಹೈಲೈಟ್ ಓವರ್ ಹಿಯರ್. ಸೊ ಈ ರೀತಿ ಡೈರೆಕ್ಟ್ ಆಗಿ ನ್ಯಾಚುರಲ್ ರಿಸೋರ್ಸಸ್ ಇಂದ ಒಂದು ಪ್ರಾಡಕ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದೆ ಅಂದ್ರೆ ಅಥವಾ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿದೆ ಅಂದ್ರೆ ಸೊ ಅಂತ ಒಂದು ಪ್ರೈಮರಿ ಇಂಡಸ್ಟ್ರಿ ನಾವು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಇಲ್ಲಿ ಟೋಟಲ್ ಆಗಿ ವೆಲ್ತ್ ಅನ್ನ ಅಥವಾ ಯುಟಿಲಿಟಿ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿರುವಂತಹ ಯುಟಿಲಿಟಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಪ್ರಾಡಕ್ಟ್ ರೂಪಕ್ಕೆ ಅದನ್ನು ತರ್ತಾರೆ. ಸೊ ಅದಕ್ಕೆ ಇದನ್ನ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. And the second one is that genetic industry. It's a type of primary industry. These industries involved in the activities of rearing and breeding of living organisms such as birds, plants, animals, and etc. And of course, these are totally dependent on the living organisms. So ಇಲ್ಲಿ ಈ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಅನ್ನ ಬಳಸ್ಕೊಂಡು ನಾವು ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಕಾಣ್ತೀವಿ. ಸಿಂಪಲ್ ಆಗಿ ಹೇಳೋದಂದ್ರೆ ಇಲ್ಲಿ ಕೋಳಿ ಸಾಗಾಣಿಕೆ, ಮತ್ತೆ ಕುರಿ ಸಾಗಾಣಿಕೆ, ಮತ್ತೆ ಹಸು ಸಾಗಾಣಿಕೆ, ಡೈರಿ, ಇವೆಲ್ಲ ಕೂಡ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಈ ಒಂದು ಜೆನೆಟಿಕ್ ಇಂಡಸ್ಟ್ರಿ ಅನ್ನೋದು ಟೋಟಲ್ ಆಗಿ ಲಿವಿಂಗ್ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. And the next one is that secondary industry. It's the most important component of the industry. See here, secondary industry is an industry where raw materials are converted into finished goods, or semi-finished goods are converted into finished goods ಅಂತ ಹೇಳ್ಬೋದು. So any industry where raw materials are converted into finished goods, that industry is known as secondary industry. ಯಾವ ಇಂಡಸ್ಟ್ರಿಯಲ್ಲಿ ರಾ ಮೆಟೀರಿಯಲ್ಸ್ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುತ್ತೋ ಅಂತ ಒಂದು ಇಂಡಸ್ಟ್ರಿಗೆ ನಾವಿಲ್ಲಿ ಸೆಕೆಂಡರಿ ಇಂಡಸ್ಟ್ರಿ ಅಂತ ಕರಿತೀವಿ. See here, raw materials may be ದಿ ಪ್ರಾಡಕ್ಟ್ಸ್ ಆಫ್ ಪ್ರೈಮರಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇಲ್ಲಿ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಆಗಿರುವಂತಹ ಪ್ರಾಡಕ್ಟ್ಸ್ ನ ಇಲ್ಲಿ ರಾ ಮೆಟೀರಿಯಲ್ಸ್ ಆಗಿ ಬಳಸುವಂತ ಚಾನ್ಸಸ್ ಇರುತ್ತೆ ಕೆಲವೊಂದು ಬಾರಿ. ಸೊ ಅದಕ್ಕೆ ಇಲ್ಲಿ ಬಳಸುವಂತ ರಾ ಮೆಟೀರಿಯಲ್ಸ್ ಪ್ರೈಮರಿ ಇಂಡಸ್ಟ್ರಿಯ ಫಿನಿಶ್ಡ್ ಗೂಡ್ಸ್ ಆಗಿ ನಾವು ಪರಿಗಣಿಸಬಹುದು. ಸೊ ಪ್ರೈಮರಿ ಇಂಡಸ್ಟ್ರಿಯಲ್ಲಿ
ಏನು ಉತ್ಪಾದನೆ ಆಗಿದೆ ಆ ಪ್ರಾಡಕ್ಟ್ಸ್ ಅನ್ನು ಇಲ್ಲಿ ರಾ ಮೆಟೀರಿಯಲ್ಸ್ ಆಗಿ ಬಳಸಿ ಪುನಃ ಒಂದು ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ಇಲ್ಲಿ ಉತ್ಪಾದನೆ ಮಾಡ್ತಾರೆ. ಸೊ ಇದಕ್ಕೆ ಸೆಕೆಂಡರಿ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಸೊ ಸೆಕೆಂಡರಿ ಇಂಡಸ್ಟ್ರಿ ಇಸ್ ನಥಿಂಗ್ ಬಟ್ ಎನಿ ಇಂಡಸ್ಟ್ರಿ ವಿಚ್ ಕನ್ವರ್ಟ್ಸ್ ದ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ ಇನ್ ಟು ದಿ ಫಿನಿಶ್ಡ್ ಗೂಡ್ಸ್ ಫಾರ್ ದಿ ಫೈನಲ್ ಕನ್ಸಂಪ್ಷನ್ ಆಫ್ ದಿ ಕಸ್ಟಮರ್. ಸೊ ಕಸ್ಟಮರ್ ನ ಫೈನಲ್ ಕನ್ಸಂಪ್ಷನ್ಗೋಸ್ಕರ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಿದ್ದೆ ಆದರೆ ರಾ ಮೆಟೀರಿಯಲ್ಸ್ ಅನ್ನ ಬಳಸ್ಕೊಂಡು ಅಥವಾ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಏನು ಉತ್ಪಾದನೆ ಆಗಿದೆಯೋ ಆ ಪ್ರಾಡಕ್ಟ್ಸ್ ನ ಬಳಸ್ಕೊಂಡು ಒಂದು ಫಿನಿಶ್ಡ್ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ ಅಂತ ಒಂದು ಇಂಡಸ್ಟ್ರಿಗೆ ಇಲ್ಲಿ ಸೆಕೆಂಡರಿ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಎ ನಂಬರ್ ಆಫ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಹೈಲೈಟ್ ಓವರ್. ಸೊ ಇಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಅಥವಾ ಯು ಕ್ಯಾನ್ ಸೇ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಥವಾ ಯು ಕ್ಯಾನ್ ಸೇ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಸೊ ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ನಾವು ಇಲ್ಲಿ ನಾವು ಕೊಡ್ಬೋದು. ಅಂದ್ರೆ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಪ್ರಾಡಕ್ಟ್ಸ್ ನ ರಾ ಮೆಟೀರಿಯಲ್ಸ್ ಆಗಿ ಬಳಸ್ಕೊಂಡು ಇಲ್ಲಿ ಪುನಃ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅಂತ ಒಂದು ಇಂಡಸ್ಟ್ರಿಗೆ ಇಲ್ಲಿ ಸೆಕೆಂಡರಿ ಇಂಡಸ್ಟ್ರಿ ಅಂತ ಕರಿತೀವಿ. ಅಗೇನ್ ಈ ಒಂದು ಸೆಕೆಂಡರಿ ಇಂಡಸ್ಟ್ರಿಯನ್ನು ನಾವು ಸಬ್ ಕ್ಯಾಟಗರಿ ಆಗಿ ಅಥವಾ ಸಬ್ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡಬಹುದು. ಸೊ ವಿ ಕುಡ್ ಸಿ ಓವರ್ ದ ಸ್ಕ್ರೀನ್ ಸೆಕೆಂಡರಿ ಇಂಡಸ್ಟ್ರಿ ಕ್ಯಾನ್ ಬಿ ಅಗೇನ್ ಡಿವೈಡೆಡ್ ಇಂಟು ಟೂ ಟೈಪ್ಸ್, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಸೊ ವಾಟ್ ಈಸ್ ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ? ಸೊ ಎನಿ ಇಂಡಸ್ಟ್ರಿ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಇಟ್ ಸೆಲ್ಫ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಸೊ ಯಾವ ಇಂಡಸ್ಟ್ರಿ ಅದು ಯಾವ ಒಂದು ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತೋ ಅಂತ ಒಂದು ಇಂಡಸ್ಟ್ರಿಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನು? ರಾ ಮೆಟೀರಿಯಲ್ಸ್ ಅನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರೋಸೆಸ್. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ ಅನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಯಾವೆಲ್ಲ ಇಂಡಸ್ಟ್ರೀಸ್ ತಮ್ಮನ್ನ ತೊಡಗಿಸ್ಕೊಂಡಿದೆಯೋ ಅಂತ ಎಲ್ಲ ಇಂಡಸ್ಟ್ರೀಸ್ ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಸೆಮಿ ಫಿನಿಶ್ಡ್ ಗೂಡ್ಸ್ ಆಗ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಆಗ್ಬೋದು ಫಿನಿಶ್ಡ್ ಗೂಡ್ಸ್ ಆಗಿ ಫೈನಲ್ ಕನ್ಸಂಪ್ಷನ್ಗೆ ಹೊರಬರುತ್ತೆ. ಸೊ ಅಂತ ಒಂದು ಇಂಡಸ್ಟ್ರಿಗೆ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ, ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. And the next one is that construction industries. So this is also one of the important element of the secondary industry. So what is this construction industry? So you could see over the screen, these industries are concerned with the construction of building, dams, roads, etc. And these industries use the products of manufacturing industries such as cement, iron and steel and lime and etc. So ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿರುವಂತಹ ಇಂಡಸ್ಟ್ರೀಸ್ಗೆ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಬಳಸುವಂತಹ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಆಗಿರುವಂತಹ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಆಗಿರುವಂತಹ ಸಿಮೆಂಟ್ ಆಗ್ಬೋದು, ಸ್ಟೀಲ್ ಆಗ್ಬೋದು ಅಥವಾ ಐರನ್ ಆಗ್ಬೋದು. ಸೊ ಇವೆಲ್ಲ ಕೂಡ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಗೆ ಬಳಸ್ತಾರೆ. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಪಡೆದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೊಂಡಿದ್ರೆ ಅಂತ ಎಲ್ಲ ಸಂಸ್ಥೆಗಳ ಒಂದು ಒಕ್ಕೂಟಕ್ಕೆ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಎನಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ if it is undertaken by utilizing the products of manufacturing industry, such kind of industry is called as construction industry ಅಂತ ಹೇಳ್ಬೋದು. ಸೊ ಇನ್ನ ಸಿಂಪಲ್ ಆಗಿ ಇದನ್ನ ಅರ್ಥೈಸೋದಾದ್ರೆ any industry which is undertaken the construction activities by utilizing the products of manufacturing industry, such kind of industry is called as construction industry. For example, ಇಲ್ಲಿ ನಾವು ಹೇಳೋದಾದ್ರೆ all construction companies, road construction ಆಗ್ಬೋದು ಅಥವಾ building construction activity ಆಗ್ಬೋದು ಅಥವಾ bridge construction, ಡ್ಯಾಮ್ ಕನ್ಸ್ಟ್ರಕ್ಷನ್, ರಿಸರ್ವಾಯರ್ ಕನ್ಸ್ಟ್ರಕ್ಷನ್. ಸೊ ಇವೆಲ್ಲ ಕೂಡ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನೆಲ್ಲ ಇದಾವೋ ಆ ಎಲ್ಲ ಆಕ್ಟಿವಿಟೀಸ್ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಬರ್ತವೆ. And the next one is that tertiary industry. So it's one of the most important type of industry. So what is this? Let's see. You could see over the screen. These are the industries which is concerned with the providing those services which facilitate the flow of goods and services. Goods ಮತ್ತೆ ಸರ್ವಿಸಸ್ ಫ್ಲೋ ಆಗೋದಕ್ಕೆ ಸರ್ವಿಸಸ್ ಬೇಕಾಗುತ್ತೆ, ಕೆಲವೊಂದು ಬೇಸಿಕ್ ಸರ್ವಿಸಸ್ ಬೇಕಾಗುತ್ತೆ. ಅಂತ ಬೇಸಿಕ್ ಸರ್ವಿಸಸ್ ಅನ್ನು ಕೊಡುವಂತ ಒಂದು ಸಂಸ್ಥೆಗಳ ಒಕ್ಕೂಟಕ್ಕೆ ನಾವಿಲ್ಲಿ ಟೆರ್ಷಿಯರಿ ಇಂಡಸ್ಟ್ರಿ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅನ್ ಇಂಡಸ್ಟ್ರಿ ವಿಚ್ ಇಸ್ ಕನ್ಸರ್ನ್ ವಿತ್ ದಿ ಪ್ರಾವಿಷನ್ ಆಫ್ ಸರ್ವಿಸಸ್ ವಿಚ್ ಆರ್ ನೀಡೆಡ್ ಫಾರ್ ಪ್ರೈಮರಿ ಇಂಡಸ್ಟ್ರಿ ಅಂಡ್ ಸೆಕೆಂಡರಿ ಇಂಡಸ್ಟ್ರಿ. ಪ್ರೈಮರಿ ಇಂಡಸ್ಟ್ರಿಗೆ ಮತ್ತು ಸೆಕೆಂಡರಿ ಇಂಡಸ್ಟ್ರಿಗೆ ತಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಕೆಲವೊಂದು ಸರ್ವಿಸಸ್ ಬೇಕಾಗುತ್ತೆ. ಆ ಸರ್ವಿಸಸ್ ಅನ್ನು ಒದಗಿಸುವಂತ ಒಂದು ಇಂಡಸ್ಟ್ರಿಗೆ ನಾವು ಟೆರ್ಷಿಯರಿ ಇಂಡಸ್ಟ್ರಿ ಅಂತ ನಾವಿಲ್ಲಿ ಡಿಫೈನ್ ಮಾಡಬಹುದು. ಇದ್ರ ಜೊತೆಗೆ ಟೆರ್ಷಿಯರಿ ಇಂಡಸ್ಟ್ರಿ ಆಲ್ಸೋ ಇನ್ಕ್ಲೂಡ್ಸ್ ದ ಬೇಸಿಕ್ ಸರ್ವಿಸಸ್ ವಿಚ್ ಆರ್ ನೀಡೆಡ್ ಫಾರ್ ದಿ ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ಗೆ ಬೇಕಿರುವಂಥ ಬೇಸಿಕ್ ಸರ್ವಿಸಸ್ ಏನಿದೆ ಅವು ಕೂಡ ಇಲ್ಲಿ ನಾವು ಕಾಣ್ಬೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸರ್ವಿಸ್ ಆಗ್ಬೋದು ಅಥವಾ ಹೋಟೆಲ್ ಇಂಡಸ್ಟ್ರಿ ಇಟ್ಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದೇ ರೀತಿ ಎಜುಕೇಷನ್, ಸ್ಕೂಲ್ಸ್, ಕಾಲೇಜಸ್ ಇವು ಕೂಡ ಇಲ್ಲಿ ಟೆರ್ಷರಿ ಸೆಕ್ಟರ್ಗೆ ಬರುತ್ತೆ. ಅಂದರೆ
ಕನ್ಸ್ಯೂಮರ್ ಸರ್ವಿಸಸ್ ಅನ್ನು ಕೊಡುವಂತ ಎಲ್ಲಾ ಸಂಸ್ಥೆಗಳು ಕೂಡ ಟೆರ್ಷರಿ ಇಂಡಸ್ಟ್ರಿಗೆ ನಾವು ಎಕ್ಸಾಂಪಲ್ಸ್ ಆಗಿ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಟು ಸಮ್ ಅಪ್, tertiary industry is an industry which is concerned with the provision of services, and these services may be useful for the primary and secondary industry, and of course these services also includes the services which are needed for the ultimate consumer, or we can say tertiary industry is an industry where services are available for the primary and secondary industry and also for the ultimate consumer. So consumer ಗೆ ಬೇಕಿರುವಂತಹ ಸರ್ವಿಸಸ್, ಅದ್ರ ಜೊತೆಗೆ ಪ್ರೈಮರಿ ಇಂಡಸ್ಟ್ರಿ ಮತ್ತೆ ಸೆಕೆಂಡರಿ ಇಂಡಸ್ಟ್ರಿಗೆ ಬೇಕಿರುವಂತಹ ಸರ್ವಿಸಸ್ ಅನ್ನ ಒದಗಿಸುವಂತ ಎಲ್ಲಾ ಸಂಸ್ಥೆಗಳ ಒಕ್ಕೂಟಕ್ಕೆ ಇಲ್ಲಿ ನಾವು ಟೆರ್ಷರಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯು ಕುಡ್ ಸಿ ಓವರ್ ದ ಸ್ಕ್ರೀನ್, ಏರ್ಲೈನ್ಸ್ ಆಗ್ಬೋದು ಅಥವಾ ರೈಲ್ವೇಸ್ ಆಗ್ಬೋದು, ಶಿಪ್ ಯಾರ್ಡ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಇವೆಲ್ಲ ಕೂಡ ಕನ್ಸ್ಯೂಮರ್ಗೂ ಬೇಕಾಗುತ್ತೆ. ಜೊತೆಗೆ ಪ್ರೈಮರಿ ಮತ್ತೆ ಸೆಕೆಂಡರಿ ಇಂಡಸ್ಟ್ರೀಸ್ಗೂ ಕೂಡ ಬೇಕಾಗುತ್ತೆ. ರಾ ಮೆಟೀರಿಯಲ್ಸ್ ಅನ್ನ ಸಾಗಿಸಬೇಕು ಅಂದ್ರೆ ಶಿಪ್ ಯಾರ್ಡ್ ಬೇಕು, ರೈಲ್ವೆ ಹೆಲ್ಪ್ ತಗೋಬೇಕು, ಏರ್ಲೈನ್ಸ್ ಹೆಲ್ಪ್ ತಗೋಬೇಕಾಗುತ್ತೆ ಪ್ರೈಮರಿ ಸೆಕ್ಟರ್ ಅಲ್ಲಿ. ಅದೇ ರೀತಿ ಸೆಕೆಂಡರಿ ಸೆಕ್ಟರ್ ಅಲ್ಲೂ ಅಷ್ಟೇ, ರಾ ಮೆಟೀರಿಯಲ್ಸ್ ಅನ್ನ ಸಾಗಿಸಬೇಕು ಅಥವಾ ಫಿನಿಶ್ಡ್ ಗೂಡ್ಸ್ ಅನ್ನ ಬೇರೆ ಕಡೆ ಸಾಗಿಸಬೇಕು ಅಂದ್ರೆ ದೇ ಶುಡ್ ಟೇಕ್ ದಿ ಹೆಲ್ಪ್ ಆಫ್ ಟ್ರಾನ್ಸ್ಪೋರ್ಟೇಷನ್, ದೇ ಶುಡ್ ಟೇಕ್ ದಿ ಹೆಲ್ಪ್ ಆಫ್ ಸಮ್ ಬೇಸಿಕ್ ಸರ್ವಿಸಸ್ ಲೈಕ್ ಇನ್ಸೂರೆನ್ಸ್ ಆಗ್ಬೋದು, ಬ್ಯಾಂಕಿಂಗ್ ಆಗ್ಬೋದು. ಈ ಒಂದು ಸರ್ವಿಸಸ್ ಬೇಕೇ ಬೇಕಾಗುತ್ತೆ ಪ್ರೈಮರಿ ಇಂಡಸ್ಟ್ರಿಗೆ ಮತ್ತೆ ಸೆಕೆಂಡರಿ ಇಂಡಸ್ಟ್ರಿಗೆ. ಸೊ ಇದ್ರ ಜೊತೆಗೆ ಕಸ್ಟಮರ್ಗೆ ಬೇಕಿರುವಂತಹ ಸರ್ವಿಸಸ್ ಕೂಡ ಇಲ್ಲಿ ನಾವು ಕಾಣ್ತೀವಿ. ಬ್ಯಾಂಕಿಂಗ್ ಸರ್ವಿಸ್ ಆಗ್ಬೋದು ಅಥವಾ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಸೊ ಅಥವಾ ಸ್ಕೂಲ್ಸ್ ಕಾಲೇಜಸ್ ಆಗ್ಬೋದು, ಇವು ಕೂಡ ಇಲ್ಲಿ ಟೆರ್ಷರಿ ಸೆಕ್ಟರ್ಗೆ ಬರುತ್ತೆ. ಸೊ ಕನ್ಸ್ಯೂಮರ್ಗೆ ಬೇಕಿರುವಂತಹ ಸರ್ವಿಸಸ್ ಕೂಡ ಇಲ್ಲಿ ನಾವು ಕಾಣ್ತೀವಿ. ಸೊ ಟು ಸಮ್ ಅಪ್, tertiary sector or tertiary industry is an industry where the services are available for the primary and secondary industry and also for the ultimate consumer. And the next one is commerce. So commerce is one of the most important element of business ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ನ ಸ್ಕೋಪ್ ನ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಬಿಸ್ನೆಸ್ ಅನ್ನ ನಾವು ಇಂಡಸ್ಟ್ರಿ ಆಗಿ ಮತ್ತೆ ಕಾಮರ್ಸ್ ಆಗಿ ಡಿವೈಡ್ ಮಾಡಿದೀವಿ. ಸೊ ಅದನ್ನ ನಾವು ಇದುವರೆಗೂ ಚರ್ಚೆ ಮಾಡಿದ್ವಿ. ಇಂಡಸ್ಟ್ರಿ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅಂತ ಇದುವರೆಗೂ ನಾವು ಚರ್ಚೆ ಮಾಡಿದ್ವಿ. ಈಗ ಕಾಮರ್ಸ್ ಅಂದ್ರೆ ಏನು, ಸೊ ಕಾಮರ್ಸ್ ಅನ್ನೋದ್ರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಅನ್ನೋದನ್ನ ಈಗ ನೋಡೋಣ. ಸೊ ಲೆಟ್ಸ್ ಸಿ, ಯು ಕುಡ್ ಸಿ ಓವರ್ ದ ಸ್ಕ್ರೀನ್, commerce is nothing but all those activities which help directly or indirectly in the distribution of goods to the ultimate consumer. So ultimate consumer ಗೆ ಗೂಡ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬೇಕಿರುವಂತಹ ಎಲ್ಲ ಆಕ್ಟಿವಿಟೀಸ್ ಏನಿದೆಯೋ ಆ ಎಲ್ಲ ಆಕ್ಟಿವಿಟೀಸ್ ನ ಇಲ್ಲಿ ಓವರ್ ಆಲ್ ಆಗಿ ನಾವು ಕಾಮರ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ವೇರ್ ಹೌಸಿಂಗ್ ಆಗ್ಬೋದು ಅಥವಾ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ಬೋದು ಅಥವಾ ಎಕ್ಸ್ಚೇಂಜ್ ಆಗ್ಬೋದು ಅಥವಾ ಬ್ಯಾಂಕಿಂಗ್ ಆಗ್ಬೋದು, ಇನ್ಸೂರೆನ್ಸ್ ಆಗ್ಬೋದು ಅಥವಾ ಸೇಲ್ಸ್ಮ್ಯಾನ್ಶಿಪ್ ಆಗ್ಬೋದು ಅಥವಾ ಏಜೆನ್ಸಿಶಿಪ್ ಆಗ್ಬೋದು ಅಥವಾ ಬ್ರೋಕರೇಜ್ ಸರ್ವಿಸಸ್ ಆಗ್ಬೋದು. ಇವೆಲ್ಲ ಕೂಡ ಸರ್ವಿಸಸ್, ಇವೆಲ್ಲ ಕೂಡ ಆಕ್ಟಿವಿಟೀಸ್. ಈ ಆಕ್ಟಿವಿಟೀಸ್ ಏನಕ್ಕೆ ಬೇಕಾಗಿದೆ ಅಂದ್ರೆ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇಂದ ಹಿಡಿದು ಕನ್ಸ್ಯೂಮರ್ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು. ಸೊ ಕನ್ಸ್ಯೂಮರ್ ಡೆಸ್ಟಿನೇಷನ್ಗೆ ರೀಚ್ ಆಗೋದಕ್ಕೆ ಬೇಕಿರುವಂತಹ ಎಲ್ಲ ಆಕ್ಟಿವಿಟೀಸ್ ನಾವಿಲ್ಲಿ ಕಾಮರ್ಸ್ ಅಂತ ಕರಿತೀವಿ. ಸೊ ಇಟ್ ಮೇ ಬಿ ಟ್ರೇಡ್, ಇಟ್ ಮೇ ಬಿ ಕಮ್ಯುನಿಕೇಶನ್, ಇಟ್ ಮೇ ಬಿ ಟ್ರಾನ್ಸ್ಪೋರ್ಟೇಷನ್, ಇಟ್ ಮೇ ಬಿ ಬ್ಯಾಂಕಿಂಗ್, ಇಟ್ ಮೇ ಬಿ ಇನ್ಸೂರೆನ್ಸ್, a number of services, a number of activities, so which are needed for the flow of goods from the manufacturing center to the consumer point. So that activities, all those activities are totally called as commerce. See here, commerce ಅನ್ನೋ ಒಂದು ಕಾಂಪೊನೆಂಟ್ ಅನ್ನು ನಾವು ಅಗೇನ್ ಟು ಸಬ್ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡಬಹುದು. ಅದಕ್ಕೆ ಟ್ರೇಡ್ ಅಂಡ್ ಏಡ್ಸ್ ಟು ಟ್ರೇಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾಮರ್ಸ್ ಅನ್ನ ಎರಡು ಸಬ್ ಎಲಿಮೆಂಟ್ಸ್ ಆಗಿ ನಾವು ಡಿವೈಡ್ ಮಾಡಿದ್ರೆ ಟ್ರೇಡ್ ಅಂಡ್ ಏಡ್ಸ್ ಟು ಟ್ರೇಡ್ ಆಗಿ ನಾವು ಅದನ್ನ ಕಾಣ್ಬೋದು. ಸೊ ಏನಿದು ಟ್ರೇಡ್ ಅಂದ್ರೆ, ಟ್ರೇಡ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದಿ ಗೂಡ್ಸ್. ಸೊ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂತ ಹೇಳ್ಬೋದು. ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋದು ಮತ್ತೆ ಸೇಲ್ ಮಾಡೋದು, ಇದನ್ನ ಇಲ್ಲಿ ಟ್ರೇಡ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಪರ್ಚೇಸ್ ಸೇಲ್ ಮಾಡಿದ್ರೇನೆ ಆ ಒಂದು ಪ್ರಾಡಕ್ಟ್ ಕನ್ಸ್ಯೂಮರ್ ಡೆಸ್ಟಿನೇಷನ್ಗೆ ರೀಚ್ ಆಗೋದು. ಮ್ಯಾನುಫ್ಯಾಕ್ಚರ್ ಸೆಂಟರ್ ಇಂದ ಹಿಡಿದು ಅದು ಕನ್ಸ್ಯೂಮರ್ ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂದ್ರೆ ಸೊ ದೇರ್ ಶುಡ್ ಬಿ ನೀಡ್ ಆಫ್ ಟ್ರೇಡ್. ಸೊ ಟ್ರೇಡ್ ನಡೀಲೇಬೇಕು, ಪರ್ಚೇಸ್ ಸೇಲ್ ಆಗ್ಲೇಬೇಕು. ಸೊ ಆಗ ತಾನೇ ಅವಾಗ ಮಾತ್ರ ಆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇಂದ ಹಿಡಿದು ಕನ್ಸ್ಯೂಮರ್ ಸೆಂಟರ್ಗೆ ರೀಚ್ ಆಗುತ್ತೆ. ಅದೇ ರೀತಿ ಏಡ್ಸ್ ಟು ಟ್ರೇಡ್. Aids to trade means all those activities which are helpful, which are facilitating the smooth flow of goods from the manufacturing center to the consumer center. So manufacturing center ಇಂದ ಕನ್ಸ್ಯೂಮರ್ ಸೆಂಟರ್ಗೆ ಗೂಡ್ಸ್ ಸ್ಮೂತ್ ಆಗಿ ಫ್ಲೋ ಆಗಬೇಕು ಅಂದ್ರೆ, ಸ್ಮೂತ್ ಆಗಿ ಟ್ರೇಡ್ ಆಕ್ಟಿವಿಟಿ ನಡಿಬೇಕು ಅಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಬೇಕೇ ಬೇಕಾಗುತ್ತೆ, ಕೆಲವೊಂದು ಸಪೋರ್ಟಿವ್ ಆಕ್ಟಿವಿಟೀಸ್ ಬೇಕೇ ಬೇಕಾಗುತ್ತೆ. ಇಟ್ ಮೇ ಬಿ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಇಟ್ ಮೇ ಬಿ ಕಮ್ಯುನಿಕೇಶನ್ ಆಗ್ಬೋದು, ಇಟ್ ಮೇ ಬಿ ಪ್ರಮೋಷನ್ ಆಗ್ಬೋದು, ಅಡ್ವರ್ಟೈಸಿಂಗ್ ಆಗ್ಬೋದು, ಅಥವಾ ಏಜೆನ್ಸಿಶಿಪ್ ಆಗ್ಬೋದು, ಅಥವಾ ವಿ ಕ್ಯಾನ್ ಸೇ ಟ್ರೇಡ್ ಯೂನಿಯನ್ಸ್ ಆಗ್ಬೋದು, ಅಥವಾ
ಕೆಲವೊಂದು ಗವರ್ಮೆಂಟ್ ಬಾಡೀಸ್ ಆಗ್ಬೋದು. ಸೊ ಇವೆಲ್ಲ ಕೂಡ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಏನೋ ದಟ್ ಮೀನ್ಸ್ ಟ್ರೇಡ್ ಆಕ್ಟಿವಿಟಿ ಸ್ಮೂತ್ ಆಗಿ ನಡೆಯೋದಕ್ಕೆ. ಸೊ ಈ ಟ್ರೇಡ್ ಆಕ್ಟಿವಿಟಿ ಸ್ಮೂತ್ ಆಗಿ ನಡೆಯೋದಕ್ಕೆ ಬೇಕಿರುವಂತಹ ಎಲ್ಲ ಆಕ್ಟಿವಿಟೀಸ್ ಏನೆಲ್ಲ ಇದೆಯೋ ಅವನ್ನ ಇಲ್ಲಿ ಏಡ್ಸ್ ಟು ಟ್ರೇಡ್ ಅಂತ ಕರಿತೀವಿ. ಅಗೈನ್ ಇಲ್ಲಿ ಟ್ರೇಡ್ ಅನ್ನ ಪುನಃ ನಾವು ಇಂಟರ್ನಲ್ ಟ್ರೇಡ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್ ಆಗಿ ಡಿವೈಡ್ ಮಾಡಬಹುದು. So what is internal trade? Internal trade is nothing but the trade which is happening within the territorial boundary of a particular nation. Within the nation, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ದೇಶದ ಒಳಗಡೆ ಟ್ರೇಡ್ ಆಕ್ಟಿವಿಟಿ ನಡೀತಿದೆ ಅಂದ್ರೆ ಅಂತ ಒಂದು ಟ್ರೇಡ್ಗೆ ನಾವು ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ವಿತಿನ್ ದಿ ಪೊಲಿಟಿಕಲ್ ಬೌಂಡ್ರಿ ಏನಿದೆ, ಒಂದು ದೇಶದ ಪೊಲಿಟಿಕಲ್ ಬೌಂಡ್ರಿ ಏನಿದೆ ಆ ಬೌಂಡ್ರಿ ಒಳಗೆ ಟ್ರೇಡ್ ಆಕ್ಟಿವಿಟಿ ನಡೆಯುತ್ತೆ. ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಆಫ್ ಗೂಡ್ಸ್ ನಡೆಯುತ್ತೆ. ಸೊ ಅಂತ ಒಂದು ಟೈಪ್ ಆಫ್ ಟ್ರೇಡ್ಗೆ ನಾವು ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಎಕ್ಸ್ಟರ್ನಲ್ ಟ್ರೇಡ್. ವಾಟ್ ಈಸ್ ದಿಸ್ ಎಕ್ಸ್ಟರ್ನಲ್ ಟ್ರೇಡ್? ಅಥವಾ ಅದನ್ನ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾನು ಕರಿತೀವಿ. ಅಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಟ್ರೇಡ್ ಅಲ್ಲಿ ಟ್ರೇಡ್ ಆಕ್ಟಿವಿಟಿ ಎರಡು ದೇಶದ ನಡುವೆ ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂಡ್ US. ಸೊ ಈ ಎರಡು ದೇಶಗಳ ನಡುವೆ ಒಂದು ಟ್ರೇಡ್ ಆಕ್ಟಿವಿಟಿ ನಡೆದಿದೆ ಅಂದ್ರೆ ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅಗೇನ್ ಎಕ್ಸ್ಟರ್ನಲ್ ಟ್ರೇಡ್ ಅನ್ನ ನಾವು 2 ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡಬಹುದು. ಒಂದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಇಂಪೋರ್ಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ ದಿ ಫಾರಿನ್ ನೇಷನ್, ದಟ್ ಇಸ್ ಕಾಲ್ಡ್ ಇಂಪೋರ್ಟ್. ಸೊ US ದೇಶದಿಂದ ನಾವು ನಮ್ಮ ದೇಶಕ್ಕೆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಿದ್ವಿ ಅಂದ್ರೆ ದಟ್ ಇಸ್ ಕಾಲ್ಡ್ ಇಂಪೋರ್ಟ್, ಆಮದು ಅಂತ ಕರಿತೀವಿ. ದೆನ್ ವಾಟ್ ಅಬೌಟ್ ಎಕ್ಸ್ಪೋರ್ಟ್ ಟ್ರೇಡ್? ದ ಎಕ್ಸ್ಪೋರ್ಟ್ ಟ್ರೇಡ್ ಇಸ್ ನಥಿಂಗ್ ಬಟ್ ಸೆಲ್ಲಿಂಗ್ ದಿ ಪ್ರಾಡಕ್ಟ್ ಆಫ್ ಅವರ್ ನೇಷನ್ ಟು ಅದರ್ ನೇಷನ್. ಸೊ ನಮ್ಮ ದೇಶದ ಒಂದು ಪ್ರಾಡಕ್ಟ್ ಅನ್ನ ಬೇರೆ ದೇಶದ ಒಂದು ಪೊಲಿಟಿಕಲ್ ಬೌಂಡ್ರಿಗೆ ಅಥವಾ ಬೇರೆ ದೇಶಕ್ಕೆ ನಾವು ಮಾರಿದ್ದೆ ಆದ್ರೆ, ಟ್ರೇಡ್ ಆಕ್ಟಿವಿಟಿ ಮಾಡಿದ್ದೆ ಆದ್ರೆ, ಸೊ ಅಂತ ಒಂದು ಟ್ರೇಡ್ ಆಕ್ಟಿವಿಟಿ ನಾವಲ್ಲಿ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಸೊ purchasing the product from foreign nation is known as import trade, and selling the domestic product to the foreign nation is known as export trade ಅಂತ ನಾವು ಸಿಂಪಲ್ ಆಗಿ ನಾವು ಅದನ್ನ ಡಿಫೈನ್ ಮಾಡಬಹುದು. So this is all about today's session. So hope you enjoyed this session, and these are my references if you want to study much about the topics that we have discussed in this session. So just go through these references, which are the best references you could see over the screen, and these are the references which I have personally used for this session preparation. So you guys can also have these references for your better studies and further studies. So keep smiling. In the next class I'll be back with one more session. Until then, keep smiling, and this is Satish Kumar signing out.